ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಳೆಯ ಕಾರಣಕ್ಕೋಸ್ಕರ ಉತ್ತರ ಕರ್ನಾಟಕದ ಬಹುತೇಕ ಜೀವ ನದಿಗಳು ತಮ್ಮ ಪಾತ್ರವನ್ನ ಹಿಗ್ಗಿಸಿಕೊಳ್ತಾ ಇದೆ. ಈಗ ಬಾಗಲಕೋಟೆಯ ಚಿತ್ರಣದ ಬಗ್ಗೆ ಮಾಹಿತಿ ಕೊಡ್ತೀವಿ ನಿಮಗೆ. ಕೃಷ್ಣಾ, ಘಟ್ಟಪ್ರಭಾ ಮತ್ತು ಮಲಪ್ರಭಾ ನದಿ ಉಕ್ಕಿ ಹರಿತಾ ಇದೆ. ಈ ಭಾಗದಲ್ಲಿ ಜಮಖಂಡಿ ಭಾಗದ ಸುಮಾರು 16 ಹಳ್ಳಿಗಳಿಗೆ ಪ್ರವಾಹದ ಆತಂಕ ಶುರುವಾಗಿದೆ. ಘಟ್ಟಪ್ರಭಾ ನದಿಗೆ 53,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇತ್ತು. ಜಿಲ್ಲೆಯ ಮುಧೋಳ, ರಬಕವಿಹಟ್ಟಿ ಈ ತಾಲೂಕುಗಳಲ್ಲಿ ಪ್ರವಾಹದ ಭೀತಿ ಇದೆ. ಮಲಪ್ರಭಾ ನದಿ ಉಕ್ಕಿ ಹರಿತಾ ಇರೋ ಪರಿಣಾಮ ಬಾದಾಮಿ ತಾಲೂಕಿನ ನದಿ ದಡದ ಗೋವನಕೊಪ್ಪ ಗ್ರಾಮದ ಕಿರು ಸೇತುವೆ ಮುಳುಗಡೆಯಾಗಿದ್ದು, ಪಕ್ಕದ ಗದಗ ಜಿಲ್ಲೆಯ ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದೆ. ನದಿ ದಡದ ಹೊಲಗದ್ದೆಗಳಿಗೆ ನುಗ್ಗಿದ ನೀರು ಕಬ್ಬು, ಗೋವಿನ ಜೋಳ, ಉದ್ದು, ಹೆಸರು ಬೇಳೆಗಳನ್ನು ಆಹುತಿ ಪಡೆದಿದೆ. ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಭಾಗದಲ್ಲಿ ಸುರಿತಾ ಇರತಕ್ಕಂಥ ನಿರಂತರ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯ ತ್ರಿವಳಿ ನದಿಗಳು ಈಗಾಗಲೇ ಉಕ್ಕಿ ಹರಿಯಲು ಆರಂಭಿಸಿವೆ. ಅದರಲ್ಲೂ ನದಿ ದಡದ ಗ್ರಾಮಗಳಿಗೆ ಈಗಾಗಲೇ ಪ್ರವಾಹ ಆತಂಕ ಸೃಷ್ಟಿಯಾಗಿರುವಂಥದ್ದು. ಮತ್ತೊಂದು ಕಡೆ ಘಟಪ್ರಭಾ ನದಿ ಉಕ್ಕಿ ಹರಿತಾ ಇದ್ರೆ, ಇನ್ನೊಂದು ಕಡೆ ಮಲಪ್ರಭಾ ನದಿ ಉಕ್ಕಿ ಹರಿದು ತನ್ನ ರೌದ್ರ ನರ್ತನದ ಮೂಲಕ ಈಗಾಗಲೇ ಬೆಳೆಗಳನ್ನು ಆಹುತಿ ಪಡೆದಿರತಕ್ಕಂಥ ಸಹಜ ದೃಶ್ಯಾವಳಿಗಳು ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ನಾವೀಗಿರ್ತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗೋವನಕೊಪ್ಪ ಹಾಗೂ ಪಕ್ಕದ ಗದಗ ಜಿಲ್ಲೆಯ ಕೊಣ್ಣೂರು ಮಧ್ಯ ಇರತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 218ರ ಸೇತುವೆ ಮೇಲೆ ನಾವೀಗಿರ್ತಕ್ಕಂಥದ್ದು. ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಈ ಸೇತುವೆ ಅಂದ್ರೆ ಈ ಮಲಪ್ರಭಾ ನದಿಯ ಸ್ಥಿತಿ ಯಾವ ರೀತಿಯಾಗಿದೆ ಅಂತಂದ್ರೆ, ನದಿಯ ಒಡಲಿಗೆ ಕೈ ಹಾಕಿರ್ತಕ್ಕಂಥ ಜನರು ನದಿಯನ್ನ ಬಗೆದು ನದಿಯ ಅಂತರವನ್ನ ಅಂದ್ರೆ ಅಗಲವನ್ನ ಕಡಿಮೆ ಮಾಡ್ತಾ ಹೋದಂಗೆ ಈ ರೀತಿಯಾದಂತ ಪ್ರವಾಹಕ್ಕೆ ಪ್ರತಿ ವರ್ಷವೂ ಈ ರೈತರು ತುತ್ತಾಗ್ತಾರೆ. ನೀವು ನೈಜ ದೃಶ್ಯಾವಳಿಗಳನ್ನು ನೋಡ್ತಾ ಇರಬಹುದು. ನದಿ ವಿಶಾಲವಾಗಿ ಹರಿತಾ ಇರತಕ್ಕಂಥದ್ದು. ಈಗಾಗಲೇ ನದಿಗೆ 15,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಬೆಳೆಗಳಿಗೆ ನದಿ ನೀರು ನುಗ್ಗಿದೆ. ಆದ್ರೆ 2019ರಿಂದ ಈ ಭಾಗದ ಬೆಳಗಾವಿಯಿಂದ ಬಾಗಲಕೋಟೆ ಹಾಗೂ ಹುನಗುಂದವರೆಗೂ ಮಲಪ್ರಭಾ ನದಿಯನ್ನ ಒತ್ತುವರಿಯನ್ನ ಮಾಡಿದ್ದಾರೆ. ಅದನ್ನ ತೆರವುಗೊಳಿಸಬೇಕು ಅನ್ನುವಂತ ಒತ್ತಾಯ ಇತ್ತು, ರೈತರ ಆಗ್ರಹ ಇತ್ತು. ಅದು ನೆನೆಗುದಿಗೆ ಬಿದ್ದಿರುವ ಕಾರಣ ನದಿಯ ಅಗಲ ಕಡಿಮೆ ಆಗಿದ್ರಿಂದ ಈ ರೀತಿಯ ಅತಿವೃಷ್ಟಿ ಇಲ್ಲಿ ಸಹಜವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ನೀವು ನೋಡ್ತಾ ಇರಬಹುದು. ಈಗಾಗಲೇ ಈ ಭಾಗದ ಜನರು ಅಂದ್ರೆ ಗೋವನಕೊಪ್ಪ ಭಾಗದ ಜನರು ಸಂಪೂರ್ಣವಾಗಿ ಇಲ್ಲಿ ಬೆಳೆಯುವಂತ ಬೆಳೆಗಳಂತಂದ್ರೆ ಕಬ್ಬು ಹಾಗೂ ಪೇರಲ, ಚಿಕ್ಕು, ದಾಳಿಂಬೆ ಈ ರೀತಿಯಾದಂತಹ ಹಣ್ಣಿನ ಬೆಳೆಗಳನ್ನ ಈ ಭಾಗದ ರೈತರು ಬೆಳೀತಾರೆ. ಆದ್ರೆ ಪ್ರತಿ ವರ್ಷವೂ ಅವರು ನದಿ ಉಕ್ಕಿ ಹರಿದಾಗಲೆಲ್ಲ ಪ್ರವಾಹಕ್ಕೆ ತುತ್ತಾಗ್ತಾರೆ, ತಮ್ಮ ಬೆಳೆಗಳನ್ನ ನಾಶ ಮಾಡ್ಕೋತಾರೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನದಿಯನ್ನ ಒತ್ತುವರಿ ಮಾಡಿದ್ದೇ ಇದಕ್ಕೆ ಮುಖ್ಯ ಕಾರಣ ಅನ್ನುವಂತ